ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರಿಂದ ಸರ್ಕಾರದ ಅನುದಾನ ದುರ್ಬಳಕೆ ನಿಜಗುಣರಾಜು ಆರೋಪ. ಚಾಮರಾಜನಗರ ಅಭಿವೃದ್ಧಿಗೆ ಧ್ರುವ ನಾರಾಯಣ್, ಎಚ್ಎಸ್ ಮಹದೇವ ಪ್ರಸಾದ್ ಕೊಡುಗೆ ಅಪಾರ, ಪುಟ್ಟರಂಗಶೆಟ್ಟಿ ಕೊಡುಗೆ ಶೂನ್ಯ. ವೀರನಪುರದಲ್ಲಿ 5 ಎಕರೆ ಸರ್ಕಾರಿ ಜಮೀನು ಕಬಳಿಸುವ ಹುನ್ನಾರ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಬಿಜೆಪಿ ಮುಖಂಡರು ಕಾಡ ಮಾಜಿ ಅಧ್ಯಕ್ಷ ನಿಜಗುಣರಾಜು ಆರೋಪಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸಿ ಪುಟ್ಟರಂಗಶೆಟ್ಟಿ ಅವರು ಕಳೆದ 20 ವರ್ಷದಿಂದಲೂ ಶಾಸಕರಾಗಿ ಆಯ್ಕೆಯಾಗುತ್ತಾ ಬಂದಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ಸರ್ಕಾರ ಸುಮಾರು ಶಾಸಕರಿಗೆ ತಲಾ 50 ಕೋಟಿ ರು ಅನುದಾನವನ್ನು ಆಯಾಯ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳುತ್ತಾರೆ, ಗುತ್ತಿಗೆಯಲ್ಲಿ ನಾವು ಎಸ್ಸಿ, ಎಸ್ಟಿ, ಒಬಿಸಿಗಳಿಗೆ ಮೀಸಲಾತಿ ಮಾಡಿದ್ದೇವೆ, ಅವರ ಆರ್ಥಿಕವಾಗಿ ಬೇಲೆ ಬರಬೇಕು ಎಂದು ಹೇಳಿದ್ದಾರೆ. ಅದು ಬಹಳ ಸಂತಸ ವಿಚಾರವಾಗಿದೆ. ಆದರೆ 50 ಕೋಟಿಗಳಲ್ಲಿ ಕೇವಲ 3-4 ಕೋಟಿ ಜಿಲ್ಲಾ ಪಂಚಾಯಿತಿಗೆ, 5-6 ಕೋಟಿಯನ್ನು PWD ಇಲಾಖೆಗೆ ನೀಡಿ ಇನ್ನು ಉಳಿದ 40 ಕೋಟಿ ಅನುದಾನವನ್ನು KIRDLಗೆ ಕೊಟ್ಟು ಹೊರಗಡೆ ಏಜೆನ್ಸಿಗಳಾದ ಬೆಂಗಳೂರು, ಯಳಂದೂರು, ನರಸೀಪುರದವರೆಗೆ ಕೆಲಸ ಕೊಟ್ಟು ಎಲ್ಲೆಂದರಲ್ಲಿ ಬಂದವರು ಕೆಲಸ ಮಾಡುತ್ತಿದ್ದಾರೆ. ಶಾಸಕರು ಕಮಿಷನ್ಗಾಗಿ ಕಾಮಗಾರಿ ಮಾಡಿಸುತ್ತಿದ್ದಾರೆ ಎಂದು ದೂರಿದರು. ಶಾಸಕ ಪುಟ್ಟರಂಗಶೆಟ್ಟಿ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಸಮಾಧಾನ. ತಾಲೂಕಿನ ವೀರನಪುರ ಕ್ರಾಸ್ ಸಮೀಪದಲ್ಲಿ 23 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ. ಅದರೊಳಗೆ 5 ಎಕರೆ ಸರ್ಕಾರಿ ಜಾಗವಿದ್ದು ಅದನ್ನು ಕಬಳಿಸುವ ಹುನ್ನಾರ ಮಾಡಿದ್ದಾರೆ. ಅಲ್ಲಿಗೆ 2 ಕೋಟಿ ರು ರಸ್ತೆಗೆ ಹಾಕಿದ್ದಾರೆ. 2 ಕೋಟಿ ರು ಟೆಂಡರ್ ಆಗಿಲ್ಲ. ಪುಟ್ಟರಂಗಶೆಟ್ಟಿ ಅವರು ಬೇನಾಮಿ ಗುತ್ತಿಗೆದಾರರಂತೆ ಕೆಲಸ ಮಾಡುತ್ತಿದ್ದಾರೆ. ಇದನ್ನು ಚಾಮರಾಜನಗರ ಕ್ಷೇತ್ರದ ಜನರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೇಳುತ್ತಿದ್ದಾರೆ. ಅದರ ಬಗ್ಗೆ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಡ್ನಾಡ್ಕೂಡು ಪ್ರಕಾಶ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಾಡಹಳ್ಳಿ ಕುಮಾರ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್, ಎಸ್ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಸಮುದ್ರ ಶಿವಣ್ಣ, ಮುಖಂಡರಾದ MS ಚಂದ್ರಶೇಖರ್, ನಟರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿಂಗನಾಯಕ, ಯುವ ಮೋರ್ಚಾದ ಟೌನ್ ಅಧ್ಯಕ್ಷ ಪ್ರವೀಣ್ ನಾಯಕ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಮುದ್ರಣ ಮಾಧ್ಯಮದ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮದ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡ್ತಾ ಇದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿ ವಿಚಾರ ಏನಂದ್ರೆ, ಚಾಮರಾಜನಗರದಲ್ಲಿ ಮಾನ್ಯ ಪುಟ್ಟರಂಗಶೆಟ್ಟಿ ಕಳೆದ 20 ವರ್ಷಗಳಿಂದ ಶಾಸಕರಾಗಿದ್ದಾರೆ. ಈಗ ಕಳೆದ 3 ತಿಂಗಳ ಹಿಂದೆ ಸುಮಾರು MLAಗಳಿಗೆ 50 ಕೋಟಿ ಹಣವನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ. ಶಾಸಕರುಗಳಿಗೆ ಆಯಾ ಕ್ಷೇತ್ರದ ಅಭಿವೃದ್ಧಿಗೆ 50 ಕೋಟಿಯನ್ನು ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆ ಹಣವನ್ನ ಈಗ ಈಗಾಗಲೇ ಸಿದ್ದರಾಮಯ್ಯನವರು ಹೇಳ್ತಾರೆ, ಗುತ್ತಿಗೆನಲ್ಲಿ ನಾವು SCಗೆ, STಗೆ, OBCಗಳಿಗೆ ಗುತ್ತಿಗೆನಲ್ಲಿ ನಾವು ಮೀಸಲಾತಿಯನ್ನ ಮಾಡಿದ್ದೇವೆ, ಅವರಿಂದ ಅವರ ಆರ್ಥಿಕ ಸ್ಥಿತಿಯನ್ನ ಮೇಲೆ ತರಬೇಕು ಎಂತಕ್ಕಂಥದ್ದನ್ನ ಘೋಷಣೆ. ಬಹಳ ಸಂತೋಷದ ವಿಚಾರ, ಮಾಡಿರ್ತಕ್ಕಂಥದ್ದು ಅಭಿನಂದನ. ಆದರೆ ಈ 50 ಕೋಟಿಗಳಲ್ಲಿ ಕೇವಲ 5 ಕೋಟಿ ಜಿಲ್ಲಾ, 3-4 ಕೋಟಿ ಜಿಲ್ಲಾ ಪಂಚಾಯತಿಗೆ, ಒಂದು 5-6 ಕೋಟಿ PWD ಕೊಟ್ಬಿಟ್ಟು ಇನ್ನು 40 ಕೋಟಿನ KRIDL ಕೊಟ್ಟಿದ್ದಾರೆ. KRIDL ಕೊಟ್ಟು ಹೊರಗಡೆ ಏಜೆನ್ಸಿಗಳು ಎಲ್ಲೆಲ್ಲಿ ಬೆಂಗಳೂರಿನವರು, ಯಳಂದೂರಿನವರು, ನರಸೀಪುರದವರು ಎಲ್ಲೆಲ್ಲಿ ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದು ಆಯಿತು. ಅಲ್ಲಿ ವೀರಪುರದ ಹತ್ರ ಇವರು 25 ಎಕರೆ 23 ಎಕರೆ ಜಮೀನು ಪರ್ಚೇಸ್ ಮಾಡಿದ್ದಾರೆ. HV ರಾವ್ ಹತ್ರ ಅವ್ರು ಕೊಡುವುದಿಲ್ಲ. ಅಲ್ಲಿಗೆ 7 ಕೋಟಿ ರೂಪಾಯಿ ರಸ್ತೆ ಹಾಕಿದ್ದಾರೆ. KEB ಇದೆಯಲ್ಲ ಮೇನ್ ರೋಡ್ ಅಲ್ಲಿ ಟ್ರಾನ್ಸ್ಫಾರ್ಮರ್, ಅದು ವೀರಪುರ ಸರ್ಕಲ್ ಅಲ್ಲಿ, ಕ್ರಾಸ್ ಅಲ್ಲಿ. ಅಲ್ಲಿ 2 ಕೋಟಿ ಟೆಂಡರ್ ಆಗಿಲ್ಲ. ಯಾವ ಏಜೆನ್ಸಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗನ್ಸುತ್ತೆ ಇವರೇ ಕಂಟ್ರಾಕ್ಟರ್, ಬೇನಾಮಿ ಕಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಹೊರಗಡೆ. ಇದು ನನಗೆ ಜನಗಳಿಂದಲೇ ಸುದ್ದಿ ಬಂದಿರೋದು. ಜನಗಳೇ ಯಾಕೆ ಬಿಜೆಪಿ ನೀವು ಕೇಳಲ್ವ ನೀವು ಅಂತ ಹೇಳಿದ್ಮೇಲೆ ನಮಗೂ ಗೊತ್ತಾಯ್ತು.
ಈಗ ಹೊರಗಡೆ ನಡೀತಕ್ಕಂಥದ್ದು ಗೊತ್ತಾಗೋದಿಲ್ಲ. ಸ್ವಪಕ್ಷದವರಿಗೆ ಅದ್ರ ಬಗ್ಗೆ ಅಸಮಾಧಾನ ಇದೆ. ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರಿಗೆ ಅಸಮಾಧಾನ ಇದೆ. ನಾವೇನಾದ್ರೂ ಕೊಟ್ರೆ ಇದರಿಂದ ನಿಜಾಯಿತಿ ಮಾತಾಡಿದ್ರೆ ಒಂದು ಪ್ಯಾಂಟ್ ಶರ್ಟ್ ಬಂದು ಕೌಂಟರ್ ಕೊಡಕ್ಕೆ ಬಂದು ಕೂತ್ಕೋತಾರೆ. ನಾಳೆ ರೆಡಿ ಅವರು ಕೌಂಟರ್ ಕೊಡಕ್ಕೆ. ಆದ್ರೆ ಅವ್ರಿಗೆ ನಾನು ಕಿವಿ ಮಾತು ಹೇಳ್ತೀನಿ, ಇದು ಸಾರ್ವಜನಿಕರ ವಿಚಾರ, ಸರ್ಕಾರಕ್ಕೆ ಸಾರ್ವಜನಿಕರ ಟ್ಯಾಕ್ಸ್ ನಿಂದ ಬಂದಿರತಕ್ಕಂಥ ಹಣದ ವಿಚಾರ. ಇದನ್ನ ನೀವು ಸೇರಿ ಖಂಡಿಸಿ ಊರು ಉದ್ಧಾರ ಆಗಬೇಕು ಅಂತ ಏನಾದ್ರು ಅಭಿಲಾಷೆ ನಿಮ್ಗಿದ್ರೆ ನೀವು ಸೇರಿ ಇದನ್ನ ಖಂಡಿಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವ ಏಜೆನ್ಸಿನಪ್ಪ ಕೊಟ್ಟಿದ್ದೀರಿ ನೀವು ಅದಕ್ಕೆ ಜನರಿಗೆ ಸ್ಪಷ್ಟಪಡಿಸಿ. 12 ಕೋಟಿ ಕೆಲಸ ಈಗ ಮೆಟ್ಲಿಂಗ್ ಸ್ಟಾರ್ಟ್ ಆಗಿದೆಯಲ್ಲ, ಯಾವ ಏಜೆನ್ಸಿ ಮುಖಾಂತರ ಮಾಡಿಸ್ತಾ ಇದ್ದೀರಿ ನೀವು? ಅಲ್ಲಿಗೆ ಯಾಕೆ ಹಾಕಿದ್ರಿ ನೀವು? ಜಮೀನ್ ತಗೊಂಡ್ಮೇಲೆ ಈ ಕೇಳಬೇಕಾದ್ರೆ ನಾಳೆ ಅವ್ರು ಸ್ಪಷ್ಟನೆ ಕೊಡ್ತಾರೆ. ನನಗೆ ಗೊತ್ತಿದೆ ಅವ್ರು ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಗೊತ್ತಿದೆ. ಅಲ್ಲಿ ಕೇಂದ್ರ ಪರಿಹಾರ ಸಮಿತಿದು ಪುನರ್ವಸತಿ ಕೇಂದ್ರ ಆಗ್ತಾ ಇದೆ. ಅಲ್ಲಿಗೆ ನಾವು ರಸ್ತೆ ಮಾಡ್ತೀವಿ. 20 ವರ್ಷದಿಂದ ಆಗಿದ್ರಿ ನೀವು. ಅದಾಗಿ 8 ವರ್ಷ 9 ವರ್ಷ ಆಗ್ತದೆ ಶುರುವಾಗಿ ಅಲ್ಲಿ ರಸ್ತೆ ಮಾಡ್ಬೇಕು ಅನ್ನೋ ಭಾವನೆ ನಿಮ್ಗೆ ಬರ್ಲಿಲ್ವಾ? ಈಗ ಅಲ್ಲಿ ಟ್ರಾಫಿಕ್ ಸೆನ್ಸ್ ಆಗಿದೆಯಾ? ಟ್ರಾಫಿಕ್ ನಿಮ್ಗೆ ಸೆನ್ಸಸ್ ಆಗಿದೆಯಾ? ಆ ರಸ್ತೆನ ಅಷ್ಟು ದೊಡ್ಡ ರಸ್ತೆ ಮಾಡಕ್ ಕೊಟ್ಟಿದ್ದೀರಲ್ಲ, ಟ್ರಾಫಿಕ್ ಸೆನ್ಸಸ್ ಆಗಿದೆಯಾ ಅಲ್ಲಿ? ಮೊದಲು ಅದನ್ನೇ ಅಷ್ಟು 2 ಕೋಟಿ ಅಂತ ರಸ್ತೆನಾ? ಅದು ಸರಿ ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬೋದು. ಆ 2 ಕಿಲೋಮೀಟರ್ಗೆ ನೀವು ಅದಕ್ಕೆ ನೀವು 2 ಕೋಟಿ ಹಣವನ್ನ ಯಾವುದೇ ಟೆಂಡರ್ ಇಲ್ಲ, ಯಾವುದೇ ಸಾರ್ವಜನಿಕ ಪ್ರಕಟಣೆ ಇಲ್ಲ, ಎಸ್ಟಿಮೇಷನ್ ಇಲ್ಲ, ಕೆಲಸ ಶುರು ಮಾಡಿಸಿದ್ರಿ. ಆಯ್ತು, 40 ಕೋಟಿ ರೂಪಾಯಿ ಯಾಕೆ ನೀವು KRIDಯಲ್ಲಿ ಕೊಟ್ರಿ? KRIDಯಲ್ಲೂ ಸ್ವಾಯತ್ತತೆ ಇರ್ತಕ್ಕಂಥ ಒಂದು ಸಂಸ್ಥೆ, ಒಪ್ಕೋತೀನಿ. ಅದಕ್ಕೆ CSR ಫಂಡ್ಗಳು ಬರ್ತದೆ ಒಂದಷ್ಟು, ಮತ್ತೆ ಸರ್ಕಾರ ಸಪರೇಟ್ ಗ್ರಾಂಟ್ ಕೊಡ್ತಾರೆ ಅದಕ್ಕೆ. ನೀವು ಅದರಿಂದ ಮಾಡಿಸಿ ತಂದು ನಿಮ್ಗೆ 50 ಕೋಟಿ ಬಂದದನ್ನ PWD ಕೊಟ್ಟು ನೀವು ಜಿಲ್ಲಾ ಪಂಚಾಯತ್ ಕೊಟ್ಟು ಅದು ಯಾರು SC ST OBCಗಳಿಗೆ ಏನ್ ಮೀಸಲಾತಿದೆ ಆ ಗುತ್ತಿಗೆದಲ್ಲಿ ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡಿ ಅದನ್ನ ಟೆಂಡರ್ ಮಾಡಿ ಕಾಮಗಾರಿನ ನೀವು ಕೆಲಸ ಮಾಡಿ. 40 ಕೋಟಿ ರೂಪಾಯಿ ಯಾರು ಕೊಡ್ತಾ ಇದ್ರಿ? ಏನ್ ಮಾಡ್ಕೊಡ್ತಾ ಇದ್ರಿ? ಎಷ್ಟು ರೂಪಾಯಿ ಕಮಿಷನ್ ಮಾತಾಡ್ಕೊಂಡಿದ್ರಿ ನೀವು? ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಇದನ್ನ. ನೀವು ಈಗಾಗಲೇ ಇದರಲ್ಲಿ ಏನು ಹೊಡೆದು ಕಬ್ಬು ನಾರ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಆ CC ರಸ್ತೆಗಳ ಪರಿಸ್ಥಿತಿ ನೋಡಿದ್ರೆ ನೀವು ಹೋಗಿ ನೋಡ್ಕೊಂಬನ್ನಿ. ದಯಮಾಡಿ ಮಾಧ್ಯಮದವರು ನಿಮ್ದು ಜವಾಬ್ದಾರಿ ಇದು. ಬರೀ ಸಾರ್ವಜನಿಕರು ಅಷ್ಟೇ ಅಲ್ಲ, ನಿಮ್ಮ ಕಾರ್ಯಾಂಗ ಶಾಸಕಾಂಗ ಹೇಗೆ ನಿರ್ವಹಣೆ ಮಾಡುತ್ತೆ ಹಂಗೆ ಪತ್ರಿಕಾರಂಗದ ಒಂದು ನಿಮ್ಮಿಂದ ಈ ಸಮಾಜ ತಿರ್ತಕ್ಕಂಥ ಒಂದು ಇದಿದೆ, ನಿಮ್ಗೆ ಜವಾಬ್ದಾರಿ ಇದೆ. ದಯಮಾಡಿ ಅದನ್ನು ಮಾಡಿ ಅಂತ ನಮ್ಮಲ್ಲಿ ಕಳಕಳಿ ಮನವಿಯನ್ನ ಮಾಡ್ತೇನೆ. ಹೋಗಿ ನೀವು ಗ್ರಾಮಾಂತರ ಪ್ರದೇಶಕ್ಕೆ ನೀವು ಯಾವ ಗ್ರಾಮ ಪಂಚಾಯತಿಲಿ ನಿಮ್ಗೆ ಯಾವ ಡ್ರೈನ್ಗಳು ಕ್ಲೀನ್ ಆಗಿದಾವೆ, ಯಾವ ರಸ್ತೆಗಳು ಚೆನ್ನಾಗಿದಾವೆ, ಯಾವ ಕಾಂಕ್ರೀಟ್ ರಸ್ತೆಗಳು ಚೆನ್ನಾಗಿದಾವೆ. ಬೇಡ ಚಾಮರಾಜನಗರ ಕೊಳತು ಗಬ್ಬು ನಾರ್ತಾ ಇದೆ. ಅದನ್ನೇ ಮಾತಾಡ್ತಾನೇನಲ್ಲ. 1.5 ತಿಂಗಳಾಯ್ತು ಒಬ್ರು ಕಮಿಷನರ್ ಬಂದು ಅವ್ರಿಗೆ ಒಂದು ಡಿಜಿಟಲ್ ಕೀ ಕೊಡಕ್ಕಾಗಲ್ಲ. ಜನಗಳ ಪರಿಸ್ಥಿತಿ ಏನಾಗಬೇಕು? ರೊಚ್ಚ ಕೇಳೋದು ಒಂದೇ ಬಾಕಿ ಇದೆ, ದಂಗೆ ಹೇಳೋದೊಂದು ಬಾಕಿ ಇದೆ ಅಷ್ಟೇ ಜನಗಳಿಗೆ.